ದಾಗ 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 ದಾಗ. ನಮಸ್ಕಾರ. ಹರೀಶ್ ರಾಯ್ ಕುಟುಂಬ ಇದರ ಮೊದಲನೇ ವ್ಲಾಗ್ ಇದು. ನಿಮ್ಮೆಲ್ಲರಿಗೂ ಹರೀಶ್ ರಾಯ್ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒನ್ ಬೈ ಒನ್ ಒಂದೊಂದೇ ಹೇಳ್ಕೊಂಡು ಬರ್ತೀನಿ. ಒಂದೊಂದೇ ವ್ಲಾಗಲ್ಲಿ ಗೊತ್ತಾಗುತ್ತೆ ನಿಮಗೆ. ಅಂದರೆ ಇಲ್ಲಿ ಕೆಲವೊಂದು ವಿಷಯಗಳು ಹೊರಗೆ ಬರಲಿ. ಎಷ್ಟು ದಿವಸ ನಾನು ಯಾವುದು ಬೇಡ, ನನ್ನ ಪಾಡಿಗೆ ನಾನಿದ್ದೆ, ನನ್ನದಾಯಿತು. ನನ್ನ ಫಿಲ್ಮ್ ಅಂದರೆ ನನಗೆ ಒಂದು ಪಂಚಪ್ರಾಣ. ನನ್ನ ಜೀವ ಇರೋದೇ ಫಿಲ್ಮ್ ಇಂಡಸ್ಟ್ರಿಗಾಗಿ. ಬಟ್ ಕೆಲವೊಂದು ಸಣ್ಣ ಪುಟ್ಟ ತಪ್ಪು, ಅಜಾಗರೂಕತೆ, ಇದರಿಂದ ಇವತ್ತು ನಾನು ಈ ಸ್ಥಿತಿಯಲ್ಲಿ ಇದ್ದೀನಿ. ನೋಡಿ, ನಿಮ್ಮೆಲ್ಲರಿಗೂ ಗೊತ್ತು, ಸುಮಾರು 1.5 ವರ್ಷ ಮೇಲೆ 2 ವರ್ಷ ಆಗ್ತದೆ ಅಂತೇಳಿ ಕ್ಯಾನ್ಸರ್ ನನಗೆ ಆಪ್ರೇಷನ್ ಆಗಿ, ಅದಾದಮೇಲೆ ಟಿ ವಿಯಲ್ಲಿ ಸ್ವಲ್ಪ ಗುಣ ಆಗಿದೆ ಅಂತ ಬಂತು. ಪಾಪ ಮೀಡಿಯಾದವರು ನನಗೆ ಸಪೋರ್ಟ್ ಮಾಡಿದರು. ಆವತ್ತು ಆ ಕೊಟ್ಟಿರೋ ಟ್ಯಾಬ್ಲೆಟು ಅದು ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸ್ವಲ್ಪ ನನಗೆ ಉಸಿರಾಟ ಸಮಸ್ಯೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು. ಸೊ ನಾನು ಅವಾಗ ಸ್ವಲ್ಪ ಚೇತರಿಸ್ಕೊಂಡೆ. ಸೊ ಎಲ್ಲರಿಗೂ ಕೂಡ ನಾನು ಚೇತರಿಸ್ಕೊಂಡಿದ್ದು ಗೊತ್ತಿದೆ. ಬಟ್ ಒಂದು ನಮ್ಮ ಡಾಕ್ಟ್ರು ಒಂದು ಮಾತು ಹೇಳಿದರು. ಸುರೇಶ್ ಬಾಬು ಅಂತ ಏನು ನನ್ನ ಚೆಸ್ಟ್ ಬಗ್ಗೆ ನೋಡ್ಕೊಳ್ತಾರಲ್ಲ ಅವರು, ಅಂದರೆ ಈ ಮುಂದೆ ಏನಾದರೂ ತಿರ್ಗಾ ಬೇಕು ಅಂದರೆ ಬೇರೆ ಥರದ ಮೆಡಿಸಿನ್ಸ್ ಕೂಡ ಇದೆ, ಹೆದರ್ಕೋಬೇಡಿ ಅಂತ. ಅದನ್ನು ಯಾಕೆ ಹೇಳಿದ್ರು ಅಂತ ನನಗೆ ಗೊತ್ತಿರಲಿಲ್ಲ. ಏನಕ್ಕೆ ಅಂದರೆ, ಈ ಕ್ಯಾನ್ಸರಿಗೆ ಮೆಡಿಸಿನ್ಸ್ ಕೊಡ್ತಾ ಇರ್ತಾರೆ. ಆವಾಗ ಅದು ಸ್ವಲ್ಪ ಮಟ್ಟದ ಚಿಕ್ಕದಾದ ಒಂದು ಏನದು ಕಣ, ಆಮೇಲೆ ಅದರ ಪವರ್ ಚಿಕ್ಕದಾಗಿರ್ತದೆ. ಅದು ಬೆಳಿಬೇಕಲ್ವ, ಅದು ಬೆಳೆಯೋದು ಟ್ಯಾಬ್ಲೆಟ್ಸ್ ಕೊಡ್ತಾ ಇರ್ತಾರೆ. ಆವಾಗ ಕಂಪ್ಲೀಟ್ ಗುಣ ಹೋದರೆ ಅದು ಅವ್ರ ಅದೃಷ್ಟ. ಅಷ್ಟು ಸುಲಭದಲ್ಲಿ ಆ ಟ್ಯಾಬ್ಲೆಟ್ಸಲ್ಲಿ ಗುಣ ಆಗೋದಿಲ್ಲ. ಇದು ಕೋರ್ಸ್ 1 by 1 ಇದರಲ್ಲಿ ಬರಬೇಕು. ಇದು ಏನಾಗುತ್ತೆ, ಅವುಗಳಿಗೆ ಈ ಟ್ಯಾಬ್ಲೆಟ್ಸ್ ಕೊಡ್ತಾ ಇರೋ ಟ್ಯಾಬ್ಲೆಟ್ಗಳು ತೊಗೊಂಡು ಏನಾಗುತ್ತೆ, ನೆಕ್ಸ್ಟ್ ಒಂದು ವರ್ಷ 1.5 ವರ್ಷದಲ್ಲಿ ಆ ಟ್ಯಾಬ್ಲೆಟ್ಸ್ ಅವುಗಳಿಗೆ ಸಾಕಾಗೋದಿಲ್ಲ, ಪವರ್ ಸಾಕಾಗೋದಿಲ್ಲ, ಅವುಗಳ ಪವರ್ ಜಾಸ್ತಿ ಆಗುತ್ತೆ. ಆವಾಗ ನಾನು ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇರ್ತೀನಿ, ನನಗೆ ಗೊತ್ತಿರೋದಿಲ್ಲ, ತೊಗೊಳ್ತಾ ಇರ್ತೀನಿ. ಬಟ್ ಒಳಗಡೆ ಅದರದ್ದು ಪವರ್ ಅಂದರೆ ಅವುಗಳ ಸ್ಪ್ರೆಡ್ಡಿಂಗ್ ಸ್ಟಾರ್ಟ್ ಆಗ್ತಾ ಇರ್ತದೆ. ಆ್ಯಕ್ಚುಲಿ ನನಗೆ ಸ್ಪ್ರೆಡ್ಡಿಂಗ್ ಸ್ಟಾರ್ಟ್ ಆಗಿದೆ. ಯಾವಾಗ ಗೊತ್ತಾಯಿತು ಅಂದರೆ, ನಾನು ಡಿಸೆಂಬರಲ್ಲಿ ಒಂದು ತೆಲುಗು ಮೂವಿ, ನಾನು ತುಂಬ ಆಸೆ ಪಡ್ತಿದ್ದೆ ತೆಲುಗು ಇಂಡಸ್ಟ್ರಿಗೆ ಹೋಗಬೇಕು. ಇದ್ದಾರೆ ನನಗೆ ಸ್ನೇಹಿತರು, ಡೈರೆಕ್ಟ್ರ್ ಇದ್ದಾರಲ್ಲ, ಪ್ರಶಾಂತ್ ನೀಲ್ ಅವ್ರದ್ದು ಏನಾದರೂ ಒಂದು ಮಾತು ಹೇಳಿ ತೆಲುಗು ಫಿಲ್ಮಲ್ಲಿ ಒಂದು ನನ್ನ ಲೈಫಲ್ಲಿ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಏನಕ್ಕೆಂದರೆ 1999ರಲ್ಲಿ ತೆಲುಗು 3 ಫಿಲ್ಮ್ ಮೇಲೆ ಮಾಡಿ ವಾಪಸ್ ಬಂದುಬಿಟ್ಟೆ. ಅಂದರೆ ಸೋತು ಬಂದಾಗಿತ್ತು. ಕಾರಣ ಇದೆ, ಅದನ್ನು ನಾನು ಮುಂದಿನ ವ್ಲಾಗ್ಗಳಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಇವತ್ತು ನಾನು ನಿಮಗೆ ಹರೀಶ್ ರಾಯ್ ಲೈಫ್ ಜರ್ನಿ ಇದ್ರ ಬಗ್ಗೆ ನಾನು ನಿಮಗೆ ಹೇಳಬೇಕು. ಇನ್ನು ಮುಂದೆ ನಮ್ಮದು ಈ ವ್ಲಾಗಲ್ಲಿ ಹರೀಶ್ ರಾಯ್ ಲೈಫ್ ಜರ್ನಿ ಅಂತಲೇ ಒಂದು ಟೈಟ್ಲ್ ಇರ್ತದೆ. ನಿಮ್ಮ ಆಶೀರ್ವಾದ ಇರಲಿ. ಓಕೆ, ಈಗ ಏನು ಡಿಸೆಂಬರಲ್ಲಿ ಒಂದು ನಮ್ಮ ತೆಲುಗು ಫಿಲ್ಮ್ ನಿರ್ದೇಶಕರು ಒಂದು ಈ ಥರ ಕ್ಯಾರೆಕ್ಟರ್ ಇದೆ, ಬಂದು ಮಾಡ್ತೀರಾ, ಚೆನ್ನಾಗಿದೆ, ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ನನಗೆ ಆ್ಯಕ್ಚುಲಿ ಆಸೆ ಇತ್ತು ದೊಡ್ಡ ಡೈರೆಕ್ಟ್ರ್ ಜೊತೆಗೆ ಮಾಡಬೇಕು. ಅಂದರೆ ಪ್ರಶಾಂತ್ ನೀಲ್ ಅವರು, ಆಮೇಲೆ ತೆಲುಗುನಲ್ಲಿ ಈಗ ಪುಷ್ಪ ಇದೆಲ್ಲ ಇದೆ ಅಲ್ವಾ, ಹೊಸೊಬ್ರ ಜೊತೆಗೆ. ಯಾಕಂದರೆ ಏನು ಹೇಳ್ತೀವಿ, ಇವಾಗ ನಾನು KGF ಮಾಡಿದ ಮೇಲೆ ಪುಷ್ಪ ಬಂದಿದೆ. ಹಾಗೆ ಅದೇ ಥರ ಹೆಸರು ಮಾಡಿಕೊಂಡು ತೆಲುಗಲ್ಲಾಗಲಿ, ತಮಿಳಾಗಲಿ, ಕನ್ನಡದಲ್ಲಾಗಲಿ ಒಳ್ಳೊಳ್ಳೆ ಫಿಲ್ಮ್ ಬರ್ತಾಯಿದೆ. ಹೊಸ ಜನ್ರೇಷನ್ ಯೂತ್ಸ್ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಬೇಕು, ನಾನು ಸ್ವಲ್ಪ ಹೆಸರು ಮಾಡಬೇಕು ಅನ್ನೋ ಆಸೆ. ಇಷ್ಟು ವರ್ಷ ಆಯಿತು, ನಿಯರ್ ಬೈ 30 years ಆಯಿತು ನಾನು ಬಂದು ಫಿಲ್ಮ್ ಇಂಡಸ್ಟ್ರಿಗೆ. ಸೆಟ್ಲ್ ಆಗಲಿಕ್ಕೆ ಆಗಲಿಲ್ಲ ಆ ಟೈಮಲ್ಲಿ. ನಮ್ಮ ಕಾಲದಲ್ಲಿ ನಮಗೆ ಕ್ಯಾರೆಕ್ಟರ್ ಸಿಕ್ಕಿದ್ರೆ ಅಷ್ಟೇ ಖುಷಿ. ಏನು ಕೊಡ್ತಾರೆ ಕೊಡಲಿ, ಮಾಡಿಬಿಡೋಣ, ಇವತ್ತೆಲ್ಲ ನಾಳೆ ಲೈಫ್ ಬರುತ್ತೆ, ಇವತ್ತೆಲ್ಲ ನಾಳೆ ಈಗ ಹೇಳ್ಕೊಂಡು ಬಂದುಬಿಟ್ಟೆ. ಆಗಲಿಲ್ಲ. ಹಾಗೆ ತೆಲುಗು ಫಿಲ್ಮ್ ಮಾಡಬೇಕು ಒಪ್ಕೊಂಡೆ. ನನಗೆ ಆಸೆ ಇದ್ದಿದ್ದು ಮತ್ತು ದೊಡ್ಡ ಹೀರೋಗಳ ಜೊತೆಗೆ. ಬಟ್ ಯಾಕೆ ಒಪ್ಕೊಂಡೆ ಅಂದರೆ, ಶೂಟಿಂಗ್ ಏನು ಇದೆ ಎಲ್ಲ ತಿರುಪತಿಯಲ್ಲಿ. ನಾನು ಸ್ವಲ್ಪ ಆಧ್ಯಾತ್ಮ ಮತ್ತು ಸೆಂಟಿಮೆಂಟ್ ಜಾಸ್ತಿ ನಾನು ಯೋಚನೆ ಮಾಡೋದು.
ಏನು ಏಳ್ಕುಂಡಲವಾಡ ಅವರು ವೆಂಕಟರಮಣ, ತಿರುಪತಿ, ತಿಮ್ಮಪ್ಪ ನನ್ನನ್ನು ಅಲ್ಲಿ ಕರೆಸ್ತಾ ಇದ್ದಾರಲ್ಲ, ಏನು ಇದು? ಒಂದೇ ಯೋಚನೆ ಮಾಡಿದೆ. ಯಾಕಂದರೆ ಅವರು ಹೊಸ ನಿರ್ದೇಶಕರು, ನಾನು ಏನೋ ಆಸೆ ಇಟ್ಕೊಂಡಿದ್ದೆ, ಬಟ್ ಕೊನೆಗೆ ಒಪ್ಕೊಂಡೆ. ನಾನು ತಿರುಪತಿಯಲ್ಲಿ ದೇವರು ಕರಿತಿದ್ದಾನೆ, ಅಲ್ಲಿ ಶೂಟಿಂಗ್ ತೆಲುಗು ಫಿಲ್ಮ್ ನೀನು ಇಲ್ಲಿಂದಲೇ ಸ್ಟಾರ್ಟ್ ಮಾಡು. ಏನಕ್ಕಂದರೆ ನಾನು 99-2000 ಇಸ್ವಿಯಲ್ಲಿ ಸೋತು ವಾಪಸ್ ಬಂದಿದ್ದೆ ನಾನು. ಅದಕ್ಕೆ ಇವಾಗ ತಿರುಪತಿಯಿಂದಲೇ ಸ್ಟಾರ್ಟ್ ಮಾಡು ನೀನು ಅಂತೇಳಿ ದೇವ್ರು ಕರ್ಸಿರ್ಬೇಕು ಅಂತೇಳಿ ಒಪ್ಕೊಂಡೆ ನಾನು. ಸ್ವಲ್ಪ ಆ ಟೈಮಲ್ಲೇ ಏನು ಈ ಚಳಿ ಇತ್ತಲ್ವ, ಡಿಸೆಂಬರ್ ಚಳಿ, ಕೆಮ್ಮು, ಕಫ, ಸ್ವಲ್ಪ ನೆಬ್ಯುಲೇಷನ್ ಮಾಡಬೇಕು, ಸ್ಟೀಮ್ ಮಾಡಬೇಕು. ಸ್ವಲ್ಪ ಎದೆ ಭಾಗದಿಂದ ನನಗೆ ಬೆವರು ಜಾಸ್ತಿ ಸ್ಟಾರ್ಟ್ ಆಗುತ್ತೆ ಮಲಗಿದ ಮೇಲೆ, ನೈಟ್ ಟೈಮಲ್ಲಿ. ಅಲ್ಲಿ ರೂಮಲ್ಲಿ ಮಲಗಿದ್ರೆ ಹಾಸಿಗೆಲ್ಲ ಒದ್ದೆ ಆಗ್ಬಿಡೋದು. ಒಂದು ಜಾಗ ಒದ್ದೆ ಆಗ್ಬಿಟ್ರೆ ನಾನು ಇಲ್ಲಿಂದ ಇದ್ದು ಮತ್ತೆ ಆ ಪಕ್ಕಕ್ಕೆ ಮಲ್ಕೊಂಡು ಮತ್ತೆ ಮಲ್ಕೊಂಡು ನಿದ್ದೆ ಬಂದಿರ್ತದೆ. ಎಲ್ಲ ಒಂದು ಕಡೆ ಮತ್ತೆ ತಿರ್ಗಿ ಅಲ್ಲಿ ಹೋದೆ, ಅಂದರೆ 2 hours 3 ಅವರ್ಸಲ್ಲಿ. ಓಕೆ, ನಾನೇನು ತಲೆ ಕೆಡಿಸ್ಕೊಂಡಿಲ್ಲ. ಅಲ್ಲಿ ಈ ನನ್ನ ನೆಬ್ಯುಲೇಷನ್ಸ್ ಏನೇನು ಮಾಡಬೇಕು ಅದನ್ನು ಮಾಡಿಕೊಂಡು ಬೆಳಿಗ್ಗೆ ಶೂಟಿಂಗ್ ಹೋಗ್ತಿದ್ದೆ, ಈವ್ನಿಂಗ್ ಬಂದು ತಿರ್ಗಿ ನೆಬ್ಯುಲೇಷನ್ ಮಾಡ್ತಿದ್ದೆ. ಒಂದು ಹೇಗಾದರೂ ಮಾಡಿದ್ದು ಚೆನ್ನಾಗಿ ಮಾಡಿ ಒಂದು ಹೆಸರು ಮಾಡಿಬಿಡೋಣ, ಇಲ್ಲಿ ಚೆನ್ನಾಗಿ ಮಾಡಿದ್ದೀವಿ. ನಾನು ತೆಲುಗಲ್ಲೇ ಮಾತಾಡಿದೆ, ನಾನು ದೇವ್ರನ್ನ ಕೇಳ್ಕೊಂಡೆ, ಇದು ಏನಾದರೂ ಪರವಾಗಿಲ್ಲ, ನಾನು ಇದರಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಒಂದು ಲೈಫಲ್ಲಿ ಒಂದು ನಾನು ಹುಟ್ಟಿದಕ್ಕೊಂದು ಸಾರ್ಥಕಕ್ಕೆ ಎಲ್ಲ ಇಂಡಸ್ಟ್ರಿಯಲ್ಲಿ ನಾವು ವರ್ಕ್ ಮಾಡಬೇಕು. ನಾವು ಕರ್ನಾಟಕದವ್ರು ಎಲ್ಲೋದ್ರೂ ಸೋಲಲ್ಲ ಎಂಬುದನ್ನು ನಾವು ಆಲ್ರೆಡಿ ಎಲ್ಲರೂ ಮಾಡಿದ್ದಾರೆ. ನನ್ನದು ಒಂದು ಪ್ರಯತ್ನ ಅಂತ ಮಾಡಿದೆ, ಚೆನ್ನಾಗಿ ಬಂತು. ಡೈರೆಕ್ಟರ್ ತುಂಬ ಖುಷಿಪಟ್ಟರು. ಓಕೆ, ಮುಗಿಸ್ಕೊಂಡು ಬಂದಾಗ ಅದು ಅಂದರೆ ತಿಂಗಳಿಗೆ ಸಾಧಾರಣ, ತಿಂಗಳಿಗಲ್ಲ, ವರ್ಷಕ್ಕೆ 2 ಸರ್ತಿ. ಅಂದರೆ ಒಂದು ಡಿಸೆಂಬರ್ ಟೈಮಲ್ಲಿ ನನಗೆ ಏನು ಪೆಟ್ ಸ್ಕ್ಯಾನ್ ಮಾಡಬೇಕಿತ್ತು. ನಾನೇನು ಯೋಚನೆ ಮಾಡಿದೆ, ಶೂಟಿಂಗೆಲ್ಲ ಮುಗಿಸ್ಕೊಂಡು ಬಂದು ಮಾಡೋಣ. ಡಾಕ್ಟ್ರಿಗೆ ಹೇಳಿದ್ದೀನಿ ನಾನು, ಏನು ಅಂದರೆ ನೋಡಿ ಸ್ವಲ್ಪ ನಾನು ಈ ಥರ ಬೆವರ್ತಿದ್ದೀನಿ. ಅದು ಹೇಳೋಕ್ಕೆ ಸಾಧ್ಯ ಇಲ್ಲ, ಕೆಲವೆಲ್ಲ ಅವ್ರಿಗೆ ಗೊತ್ತಾಗೋದಿಲ್ಲ. ಬಾಡಿ ನಮ್ಮ ಒಳಗಡೆ ಏನೇನೋ ಚೇಂಜಸ್ ಆಗ್ತಾ ಇರ್ತದಲ್ಲ, ಅವ್ರಿಗೆ ಗೊತ್ತಾಗ್ತಿರೋದಿಲ್ಲ. ಸೊ ಹೌದಾ, ಇದು ಹೇಗೂ ನಾವು ಪೆಟ್ ಸ್ಕ್ಯಾನ್ ಮಾಡ್ತೀವಲ್ಲ, ರಿಪೋರ್ಟಲ್ಲಿ ಗೊತ್ತಾಗುತ್ತೆ ಬಿಡಿ ಅಂತೇಳಿ ಸಾಧಾರಣ ಡಿಸೆಂಬರ್ ನಾನು ಡೇಟ್ ತಿಳಿಸ್ತೀನಿ. ಆ ಟೈಮಲ್ಲಿ ನಾನು ಪೆಟ್ ಸ್ಕ್ಯಾನ್ ಮಾಡಿದೆ. ಓಕೆ, ಪೆಟ್ ಸ್ಕ್ಯಾನ್ ಮಾಡಿ ಒಂದು ವಾರದ ನಂತರ ನನಗೆ ಫಸ್ಟ್ ಆಫ್ ಆಲ್ ಏನಂದರೆ, ಹಾಸ್ಪಿಟ್ಲಿಗೆ ಹೋಗೋದು ಭಾಳ ದುಃಖದಲ್ಲಿ ಹೋಗ್ತೀನಿ. ಅಂದರೆ ಅದು ಆ ಜಾಗವೇ ಬೇರೆ. ಅದು ಏನು ಕಿದ್ವಾಯಿ ಹಾಸ್ಪಿಟ್ಲ್ ಇದ್ದಾವೆ, ಅಷ್ಟು ಜನರು ಅಲ್ಲಿ ಕಣ್ಣಲ್ಲಿ ನೀರು, ಅಷ್ಟು ಜನರು ನೊಂದ್ಕೊತಾ ಇರುವಂಥ ಒಂದು ಜಾಗ ಅದು. ಹೋಗೋದು ತುಂಬ ಕಷ್ಟಪಟ್ಟು ಹೋಗೋದು ನಾನು. ಅದಕ್ಕೆ ಹೇಳಿದೆ, ಪಾಪ ನಾನು ಡಾಕ್ಟ್ರಿಗೆ ಹೇಳಿದೆ, ಸುರೇಶ್ ಬಾಬು ಅವ್ರದ್ದು ಹೇಳಿದೆ, ಸರ್ ಇಲ್ಲಿ ಬರೋಕ್ಕೆ ನೋವಾಗುತ್ತೆ ಮನಸ್ಸಲ್ಲಿ. ಹಾಗಿದ್ರೆ ಒಂದು ಕೆಲಸ ಮಾಡಿ, ಈವ್ನಿಂಗ್ ನನ್ನೊಂದು ಪ್ರೈವೇಟ್ ಇದಿದೆ, ಅಲ್ಲಿಗೆ ಬನ್ನಿ ಬೇಕಿದ್ರೆ, ನಿಮ್ಗೆ ಇಲ್ಲಿ ಏನಾದರೂ ಮಾನಸಿಕವಾಗಿ ಏನು ತೊಂದರೆ ಆಗುತ್ತಿದ್ರೆ ಅಂದರೆ ಆ ಥರ ಅಂದರು. ನಾನು ಒಂದು ನಿಮಿಷ, ನಾನು ಏನಾದರೂ ಮಾತಾಡೋದು ಫಂಬಲ್ ಆಗುತ್ತೆ. ಏನಕ್ಕೆ ಅಂದರೆ ಅದು ಆಪ್ರೇಷನ್ ಆದಮೇಲೆ ಕೆಲವು ಡೈಲಾಗ್ಗಳು ಹಾಗೇ ಚಿಕ್ಕಂತ ಇದಾಗ್ಬಿಡ್ತದೆ ರೀ. ಅದಾದಮೇಲೆ ಕೆಲವೆಲ್ಲ ಸ್ಪಷ್ಟವಾಗಿ ಬರ್ತಾಯಿಲ್ಲ. ಓಕೆ, ಇದು ಆಪ್ರೇಷನ್ ಆದಮೇಲೆ ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಆಗ್ತಾಯಿದೆ, ನನಗದು ಗೊತ್ತು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್, ನನ್ನದೊಂದು ರಿಕ್ವೆಸ್ಟ್. ಅದು ಹೇಳಿದಲ್ಲ, ಈ ಥರ KGF ತುಂಬ ಒಳ್ಳೆಯ ವಾಯ್ಸ್ ಅಂತ ಹೇಳ್ತಾಯಿದ್ರು ನೋಡಿ. ಆಪ್ರೇಷನ್ ಆದಮೇಲೆ ಆ ವಾಯ್ಸಲ್ಲಿ ಅಷ್ಟು ಇದಿಲ್ಲ. ಇವಾಗ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಒಂದು 6 ತಿಂಗಳ ಹಿಂದೆವರೆಗೆ ಡಾಕ್ಟ್ರು ಜಾಸ್ತಿ ಮಾತಾಡಬಾರ್ದು, ಯಾರ ಹತ್ರ ಕಣ್ಣಲ್ಲಿ ಮಾತಾಡಿ ಕೈ ಸನ್ನೆ ಮಾಡಿ ಮಾತಾಡಿ ಅಂತ ಅಂದಿದ್ರು. ನಾನು ಎಲ್ಲಿ ಮಾತಾಡ್ತಾನೆ ಇದ್ದೆ. ಆವತ್ತು ಆಪ್ರೇಷನ್ ಆದಮೇಲೆ ನೀವೇನು ನೋಡಿದ್ರಲ್ಲ, ಎಲ್ಲರ ಹತ್ರ ಮಾತಾಡಬಾರ್ದಿತ್ತು, ಹಸಿಯೆಲ್ಲ ಇತ್ತು. ಆಮೇಲೆ ಸ್ವಲ್ಪ ಇವಾಗ ಅಂದರೆ ಸ್ವಲ್ಪ ಎಲ್ಲ ಕಡೆ ನರ ಎಳೆದಿದೆ, ಪರವಾಗಿಲ್ಲ. ಹೇಗಾದರೂ ಸ್ವಲ್ಪ ಏನು ಹೇಳೋದು, ಸ್ವಲ್ಪ ಟೈಮ್ ದೇವರನ್ನು ಕೇಳೋದು. ನಾನು ಸ್ವಲ್ಪ ಟೈಮ್ ನನ್ನನ್ನು ಅವಕಾಶ ಕೊಡು, ನನಗೆ ಇಲ್ಲಿ ಇರೋಕ್ಕೆ, ನನ್ನ ಈ ಫ್ಯಾಮಿಲಿಗೆ ಏನಾದರೂ ಮಾಡಬೇಕು
ಅಷ್ಟೇ ನಾನು ಕೇಳೋದು, ಇನ್ನೇನು ಟೆನ್ಷನ್ ಏನಿಲ್ಲ. ಅದಕ್ಕೆ ನಾನು ಆವಾಗಲೂ ನಗ್ತಾನೆ ಇರ್ತಿದ್ದೆ. ಓಕೆ, ಸರಿ. ಇದು 1 ವಾರ ಆದಮೇಲೆ ಡಾಕ್ಟ್ರಿಗೆ ಫೋನ್ ಮಾಡಿದ್ರು. ಹರೀಶ್ ಎಲ್ಲಿದ್ದೀರಿ ಅಂತ. ನಾನು ಹೊರಗಡೆ ಕಾರ್ ಡ್ರೈವಿಂಗ್ ಮಾಡ್ತಿದ್ದೆ. ಡಾಕ್ಟ್ರ್ ಏನು, ಇದು ಟ್ಯಾಬ್ಲೆಟ್ಸ್ ಚೇಂಜ್ ಮಾಡಬೇಕು. ಏನಾಯ್ತು ಡಾಕ್ಟ್ರ ಕೇಳಿದೆ. ಏನಾದರೂ ಬ್ಯಾಡ್ ನ್ಯೂಸಾ ಕೇಳಿದೆ. ಹೌದು, ಸ್ಪ್ರೆಡ್ ಆಗಿದೆ ನಿಮಗೆ, ಅದು ಯಾವುದೋ ಒಂದು ಪಾರ್ಟ್ ಹೇಳಿದ್ರು, ಅದಕ್ಕೆಲ್ಲ ಟಚ್ ಆಗಿದೆ. ಅದರಿಂದ ಸ್ವಲ್ಪ ಬೇರೆ ಥರದ ಪ್ರಯತ್ನ ಮಾಡುವ. ನಾನು ಕೇಳಿದೆ, ಸರ್ ನನ್ನದು ಏನಾದರೂ ಲೈಫ್ ಡೇಂಜರ್ ಇದೆಯಾ? ಡೇಂಜರ್ ಇದೆ ಅಂತ ಇರೋದಂತ ಹೌದು, ಪ್ರಯತ್ನ ಪಟ್ಟರೆ ಅದೇನು ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ, ನಿಮ್ಮ ಅದೃಷ್ಟ. ಮೂಡ್ ಆಫ್ ಆಗೋಯ್ತು. ನಾನು ಅಲ್ಲಿ ಬಿದ್ದೋದೆ. ನಾನು ಈ ಡಿಸೆಂಬರ್ವರೆಗೆ ಏನು ಗುಣಾಗ್ತಾ ಇರೋ ಪೋರ್ಸಲ್ಲಿದ್ದಲ್ವ, ಡಿಸೆಂಬರ್ ಬಿಫೋರ್. ಡಿಸೆಂಬರ್ ಆದಮೇಲೆ ಯಾವಾಗ ಸ್ಪ್ರೆಡ್ಡಿಂಗ್ ಆಗಿದೆ ಈ ಥರ ಕೆಲವು ಇದು ಸ್ವಲ್ಪ ನೀವು ಡೇಂಜರ್ ಇದೆಲ್ಲ ಇದ್ದೀರಿ, ಝೋನಲ್ಲಿ ಇದ್ದೀರಿ ಅಂದಾಗ ನೋವಾಗೋಯ್ತು. ನನಗೆ ಮನಸ್ಸಿಗೆ ದುಃಖ ಆಗೋಯ್ತು. ಒಂಥರ ಹೆಂಗೆ ಇದು, ನಾನು ಇಷ್ಟು ಫೋರ್ಸಲ್ಲಿದ್ದೆ. ಬಟ್ ಅವ್ರು ಹೇಳಿದರು ಮೊದಲೇ, ಈ ಟ್ಯಾಬ್ಲೆಟ್ ಬಂದು 6 ತಿಂಗಳು ವರ್ಕ್ ಆಗುತ್ತೆ, ಅದಾದಮೇಲೆ ಅದು ಆ್ಯಕ್ಚುಲಿ ಹೀಗೇ ಆಗೋದು, ಮತ್ತು ಬೇರೆ ಥರದ ಟ್ಯಾಬ್ಲೆಟ್. ಬಟ್ ನಾವು ಏನಂದ್ರೆ ನಮಗೆ ವರ್ಷಕ್ಕೆ 2 ಸರಿನೇ ಪೆಟ್ ಸ್ಕ್ಯಾನ್ ಮಾಡ್ತಾರೆ. ಓಕೆ, ಅಟ್ಲೀಸ್ಟ್ 5 ತಿಂಗಳಾಗಿರ್ಬೇಕು ಆಯಿತಾ. ಒಮ್ಮೆ ಆದರೆ ಪೆಟ್ ಸ್ಕ್ಯಾನ್ ಆದರೆ ಇನ್ನೊಂದು ಸರಿ ಪೆಟ್ ಸ್ಕ್ಯಾನ್ ಮಾಡಬೇಕು. ಅಂದರೆ ಅದು ನಮಗೆ ಏನು ಅದರ ಎಲ್ಲಿಗೆ ಮೂಮೆಂಟ್ ಇದೆಲ್ಲ ಒಳಗಿನ ಕ್ಯಾನ್ಸರ್ನ ಕಣಗಳು ಮೂಮೆಂಟ್ ಕಾಣಬೇಕಂದ್ರೆ ಅದಕ್ಕೆ ಟೈಮ್ ಕೊಡಬೇಕು. ಸೊ ಡಿಸೆಂಬರಿಂದ ನಮಗೆ ಏನಾಯಿತು, ಡಿಸೆಂಬರ್ ಹಿಂದೆಯೇ 4-5 ತಿಂಗಳು ನನಗೆ ಇಲ್ಲಿ ಈ ಬೋನ್ ಸ್ವೆಲ್ಲಿಂಗ್ ಆಯ್ತು ರೀ. ಈ ಬೋನ್ ಸ್ವೆಲ್ಲಿಂಗ್ ಆದಾಗ ಅಲ್ಲಿ ತುಂಬ ಪೇನ್ ಇತ್ತು. ಓಕೆ, ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಡಾಕ್ಟ್ರು ಯಾವಾಗ ನನಗೆ ಸ್ವಲ್ಪ ನೀವು ಡೇಂಜರ್ ಝೋನಲ್ಲಿ ಇದ್ದೀರಿ ಅಂದ ತಕ್ಷಣವೇ ಕುಸ್ತೋಗ್ಬಿಟ್ಟೆ ನಾನು. ಅದನ್ನು ನಾನು ನಿಮಗೆ ಯಾವ ರೀತಿ ವ್ಯಕ್ತಪಡಿಸೋದು ಅರ್ಥ ಆಗ್ತಾಯಿಲ್ಲ. ಅಂದರೆ ಈ ಆಪ್ರೇಷನ್ ಆದಮೇಲೆ ಮೆಡಿಸಿನ್ ಸ್ಟಾರ್ಟ್ ಆಯ್ತಲ್ಲ, ನೀವು ಸ್ವಲ್ಪ ರಿಕವರ್ ಆಗ್ತೀರಿ ಅಂತ ಅಂದಾಗ ನನಗೆ ಆಗಿರೋ ಒಂದು ಖುಷಿ, ಪಾಸಿಟಿವ್ ಥಿಂಕಿಂಗ್, ಏನೋ ಸಾಧಿಸ್ತೀನಿ, ಇನ್ನೇನೋ ಮಾಡ್ತೀನಿ ಅಂತ ಎಲ್ಲ ಏನೇನೋ ಪ್ಲ್ಯಾನ್ ಹಾಕ್ಕೊಂಡಿದ್ದೆ. ಸಡನ್ ನೀವು ಸ್ವಲ್ಪ ಡೇಂಜರ್ ಝೋನಿಗೆ ಹೋಗಿದ್ದೀರಿ ಅಂತ ಅಂದಾಗ ಈಗ ಸಿಕ್ಕಾಪಟ್ಟೆ ಟೆನ್ಷನ್ ಆಗೋಯ್ತು. ಆಟೋಮೆಟಿಕ್ಲಿ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ ನಾನು. 2-3 ದಿನ ರಾತ್ರಿ ಮಲಗಿಲ್ಲ, ಮಲಗಿಲ್ಲ. ಡಿಪ್ರೆಷನಿಗೆ ಏನೇನೋ ಮಾತಾಡ್ತೀನಿ, ಮನೇಲಿ ಗಲಾಟೆಗಳು, ಮನೆಯವ್ರಿಗೆ ಅರ್ಥ ಆಗ್ತಾಯಿಲ್ಲ. ಬಟ್ ನಾನು ಏನೇ ತೊಂದರೆ ಇದ್ರೂ ದೇವ್ರ ಮುಂದೆ ಪೂಜೆ ಕೂತ್ಕೊಂಡು ಕೇಳ್ಕೊಳ್ಳೋದು. ಫ್ಯಾಮಿಲಿ ಜೊತೆಗೆ ಸ್ವಲ್ಪ ಇರೋಕ್ಕೆ ಅವಕಾಶ ಕೊಡು ಭಗವಂತ, ಹೆಂಗೆ ಇದು ಈ ಥರ ಆಗಿಬಿಟ್ರೆ ಅಂತ ನೊಂದ್ಕೊಂಡು ದೇವ್ರ ಮುಂದೆ ಕೂತ್ಕೋತಾ ಇದ್ದೆ, ಪೂಜೆ ಮಾಡ್ತಾಯಿದ್ದೆ. ಅದಾದಮೇಲೆ 2 ದಿನವೂ ಏನು ಮಾಡಬೇಕು ಯೋಚನೆ ಮಾಡೋದು, ಧೈರ್ಯ ಮಾಡ್ಕೊಂಡು ಏನಾಗೋದು ಆಗಲಿ, ಇನ್ನೇನು ಮಾಡೋಕ್ಕೆ ಸಾಧ್ಯ ಇದೆ.